ಮೈಸೂರು ದಸರಾ ಆನೆಗಳ ಕ್ಯಾಪ್ಟನ್ ಅರ್ಜುನನ ಸಾವಿನ ಹಿನ್ನೆಲೆಯಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದ ಎಲ್ಲ ಆರೋಪಿಗಳಿಗೆ ಸಕಲೇಶಪುರ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಏನಿದು ಪ್ರಕರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅರ್ಜುನ ಅಂಬಾರಿಯನ್ನು ಹೊರ್ತಕ್ಕಂಥ ಆನೆ ಯಾವುದೋ ಒಂದು ಕೂಂಬಿಂಗ್ ಕಾರ್ಯಾಚರಣೆ ವೇಳೆ ಅರ್ಜುನ ಸಾವನ್ನಪ್ತಾನೆ. ಈ ಸಂದರ್ಭದಲ್ಲಿ ಸಾವನ್ನಪ್ಪಿರುವ ಅರ್ಜುನನ ಸಾವಿಗೆ ನಿಖರವಾದ ಕಾರಣವನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಸ್ಥಳೀಯರು ಒಂದಿಷ್ಟು ಪ್ರತಿಭಟನೆಯನ್ನ ಮಾಡ್ತಾರೆ. ವಿಪರ್ಯಾಸ ಅಂತ ಅಂದ್ರೆ ಸಾವಿಗೆ ನಿಖರ ಕಾರಣ ಏನು ಅಂತ ಇವತ್ತಿನವರೆಗೂ ಕೂಡ ರಿಪೋರ್ಟ್ ಕೊಡಕ್ಕಾಗಿಲ್ಲ. ಇವರು ಜೊತೆಗೆ ಹೋರಾಟ ಮಾಡಿದವ್ರ ವಿರುದ್ಧ ಪ್ರಕರಣ ದಾಖಲಿಸ್ತಾರೆ, ಸಮನ್ಸ್ ಜಾರಿ ಮಾಡ್ತಾರೆ. ಸದ್ಯ ಕೋರ್ಟ್ ಅವರೆಲ್ಲರಿಗೂ ಕೂಡ ಈಗ ಸದ್ಯ ಜಾಮೀನನ್ನು ಮಂಜೂರು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರ ಪರವಾಗಿ ಯಾರ್ಯಾರೆಲ್ಲ ಇದಕ್ಕೆ ಸಹಕಾರ ನೀಡಿದ್ರು, ಶಾಸಕರ ಆದಿಯಾಗಿ ಮಾಜಿ ಶಾಸಕರು, ವಕೀಲರ ಸಂಘ, ಇವರೆಲ್ಲರಿಗೂ ಕೂಡ ಎಡೆಹಳ್ಳಿ ಮಂಜುನಾಥ್ ಅಂತಕ್ಕಂಥವರು ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಅಂಡ್ ಇದು ನ್ಯಾಯಕ್ಕೆ ದಕ್ಕಿದಂತಹ ವಿಜಯ ಅಂತ ಹೇಳ್ಕೊಂಡಿದ್ದಾರೆ. ಅಂಡ್ 19 ಜನರ ವಿರುದ್ಧ ಏನು ಪ್ರಕರಣ ದಾಖಲಾಗಿತ್ತು, ಎಲ್ಲರಿಗೂ ಕೂಡ ಇವತ್ತು ವಿಚಾರಣೆ ನಡೆಸಿ ಜಾಮೀನನ್ನು ನೀಡಲಾಗಿದೆ. ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪರಿಸರ ಹೋರಾಟಗಾರ ಹುರುಡಿ ವಿಕ್ರಮ್, ಕೆಪಿಸಿಸಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್ ಸೇರಿದಂತೆ ಇತರ ಸ್ಥಳೀಯರೆಲ್ಲರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು. ಅಂಡ್ ಏನು ಈ ಅರ್ಜುನ ಸಾವಿಗೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಆಗ್ರಹಿಸಲಾಗಿತ್ತು, ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಹೋರಾಟ ಮುಂದೆಯೂ ಕೂಡ ಮುಂದುವರಿಯುತ್ತೆ ಅನ್ನೋ ಒಂದು ಮೆಸೇಜ್ ಅನ್ನ ಈ ಮೂಲಕ ನೀಡಿದ್ದಾರೆ. ಆನೆ ವಿಚಾರವಾಗಿ 19 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ದಾಖಲಾದ ದಿನದಿಂದ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಧೈರ್ಯವನ್ನು ತುಂಬಿ ನಮ್ಮ ಜೊತೆ ಇವತ್ತವರೆಗೂ ನಿಂತು ನಮ್ಮೆಲ್ಲರಿಗೂ ಕೂಡ ಈ ಪ್ರಕರಣದಲ್ಲಿ ಜಾಮೀನನ್ನು ಒದಗಿಸ್ಕೊಡಲಿಕ್ಕೆ ಶ್ರಮಿಸಿದಂಥ ವಿಶೇಷವಾಗಿ ಧರಣೇಶ್ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಒಳದಳ್ಳಿ ಯಶವಂತರವರು ಮತ್ತು ಯಶವಂತರವರು ವಕೀಲರ ಸಂಘದ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಕೂಡ ಜಾಮೀನನ್ನು ಕೊಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಜೊತೆಗೆ ಈ ಪ್ರಕರಣದ ವಿಚಾರವಾಗಿ ಸದನದಲ್ಲಿ ಶಾಸಕರು ಧ್ವನಿ ಎತ್ತಿ ಕಡತದಲ್ಲಿ ದಾಖಲಾಗುವಂಥ ವಿಚಾರ ಮಾಡಿರ್ತಕ್ಕಂಥದ್ದು, ಮತ್ತು ಮಾಜಿ ಶಾಸಕರುಗಳು ಮಾತಾಡಿರ್ತಕ್ಕಂಥದ್ದು, ಸಂಘಟನೆಯವರೆಲ್ಲ ಮಾತಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ತುಂಬಿದೆ. ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಶುಭಾಶಯ. ಏನು ಡಿಸೆಂಬರ್ 4ನೇ ತಾರೀಕು 2023ರಲ್ಲಿ ಅರ್ಜುನ ಆನೆ ಇಲ್ಲಿ ಯಶ್ಲೂರು ರೇಂಜ್ನಲ್ಲಿ ಮೃತಪಟ್ಟಂಥ ಸಂದರ್ಭದಲ್ಲಿ 5ನೇ ತಾರೀಕು ಅದನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅರಣ್ಯ ಇಲಾಖೆಯವರು ಮುಂದುವರಿತಾರೆ. ಆ ಸಂದರ್ಭದಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರರು ಮತ್ತು ಅಲ್ಲಿಯ ಸ್ಥಳೀಯರು ಮತ್ತು ರೈತರು ಎಲ್ಲ ಸೇರಿ ಆ ಆನೆಯನ್ನು ಕಾಡಿನೊಳಗಡೆ ಅಂತ್ಯ ಸಂಸ್ಕಾರ ಮಾಡೋದು ಬೇಡ, ಅದನ್ನು ರಸ್ತೆಯ ಬದಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅದನ್ನೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿ. ಯಾಕೆಂದರೆ ಅರ್ಜುನ ಆನೆ 7 ವರ್ಷ ಅಂಬಾರಿಯನ್ನು ಹೊತ್ತಂಥ ಆನೆ, ಅದಕ್ಕೆ ಒಂದು ಗೌರವವನ್ನು ಕೊಡಬೇಕು ಮತ್ತು ಒಂದು ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗುತ್ತೆ ಅಂತ ಹೇಳಿ ಇವರು ಕೆಲವು ಹೋರಾಟಗಾರರು ಅದಕ್ಕೆ ಧರಣಿಯನ್ನು ಕೂರ್ತಾರೆ, ಅಂದರೆ ಒತ್ತಾಯವನ್ನು ಮಾಡ್ತಾರೆ ನಮ್ಮ ಫಾರೆಸ್ಟ್ ಇಲಾಖೆಗೆ. ಆ ಸಂದರ್ಭದಲ್ಲಿ ಇವ್ರನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಫೋರ್ಸನ್ನು ತಗೊಂಬಂದು, ಅಂದರೆ ಪೊಲೀಸ್ ಅಧಿಕಾರಿಗಳನ್ನ, ಪೊಲೀಸ್ ಪಡೆಯನ್ನು ತಗೊಂಡ್ಬಂದು ಇವರನ್ನ ಬಲವಂತವಾಗಿ ಆ ಸ್ಥಳದಿಂದ ಹೊರಹಾಕಿ, ಮತ್ತು ಅರ್ಜುನ ಆನೆಯನ್ನು ಅಲ್ಲೇ ಶವ ಸಂಸ್ಕಾರ, ಕಾಡಿನೊಳಗೆ ಶವ ಸಂಸ್ಕಾರ ಮಾಡಿದ್ದಲ್ಲದೆ ಎಷ್ಟು ಜನ ಅಲ್ಲಿ ಧರಣಿ ಕೂತು ಆ ಅರ್ಜುನ ಆನೆಯನ್ನು ಹೊರಗಡೆ ತಂದು ಶವ ಸಂಸ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಹೇರಿದ್ರು, ಅಷ್ಟು ಜನಗಳ